ನಮಸ್ಕಾರ ಫ್ರೆಂಡ್ಸ್. ಇವತ್ತು ಕೆಲವ್ರ ಚರ್ಮ ಕಪ್ಪಾಗಿದ್ರೂ ಕಾಂತಿಯುಕ್ತವಾಗಿರುತ್ತೆ, ಇನ್ನು ಕೆಲವ್ರ ಚರ್ಮ ಬಿಳಿಯಾಗಿದ್ರೂ ಡಲ್ ಆಗಿರುತ್ತೆ. ಸೊ ನಮ್ಮ ಚರ್ಮದ ಕಾಂತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೂ ಚರ್ಮದ ಕಾಂತಿ ಚೆನ್ನಾಗಿರಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಚರ್ಮ ರೋಗ ತಜ್ಞೆ, ಬೆಂಗಳೂರಿಂದ ಸುಬೋಧ ಸ್ಕಿನ್ ಕ್ಲಿನಿಕ್ಕಿಂದ ಚರ್ಮ ಮತ್ತು ಹೇರ್ ರಿಲೇಟೆಡ್ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚರ್ಮದ ಕಾಂತಿ ನಮ್ಮ ಚರ್ಮ ಎಷ್ಟು ಲೈಟ್ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಕಲರ್ ಮೇಲಲ್ಲ, ನಾನು ಹೇಳ್ತಾ ಇರೋದು ಇವ್ರು ಕಪ್ಪಾಗಿದ್ರೂ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಇವ್ರ ಚರ್ಮ ಎಷ್ಟು ಹೊಳಪಿದೆ ಅಂತ ಹೇಳ್ತೀವಲ್ಲ ಅಂಥದ್ದು. ಸೊ ಅಂದರೆ ಹೆಲ್ದಿ ಸ್ಕಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಚರ್ಮ ಡಾರ್ಕ್ ಆಗಿದ್ರೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಂತಿಯುಕ್ತವಾಗಿ ಇರಬಹುದು. ಸೊ ಇದನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೈಟ್ ರಿಫ್ಲೆಕ್ಷನ್ ಅನ್ನೋದು ನಿಮ್ಮ ಚರ್ಮದಲ್ಲಿನ ನೀರಿನ ಅಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಟರ್ ಕಂಟೆಂಟ್ ಎಷ್ಟಿದೆ ಅಂತ. ಅಂದರೆ ನೀವು ಚೆನ್ನಾಗಿ ನೀರು ಕುಡಿತಿದ್ದೀರಾ, ಅದು ಒಂದೇ ಅಲ್ಲ, ನಿಮ್ಮ ಚರ್ಮದ ಸೆಲ್ಸು ಆ ನೀರನ್ನು ಎಳ್ಕೊಳ್ಳೋ ಶಕ್ತಿ ಇದೆಯಾ, ನಿಮ್ಮ ಚರ್ಮದ ಸೆಲ್ಸು ನಾವು ಮಾಯ್ಶ್ಚರೈಸರ್ ಹಾಕಿದಾಗ ಹಿಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಹೇಗೆ ಇಂಪ್ರೂವ್ ಮಾಡೋದು? ಒಂದು ಒಳ್ಳೆಯ ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡಬೇಕು. ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡೋ ಮಾಯ್ಶ್ಚರೈಸರ್ಗೂ ಮತ್ತು ಓವರ್ ದ ಕೌಂಟರ್ ಸಿಗೋ ಮಾಯ್ಶ್ಚರೈಸರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅದು ಯಾಕಿರುತ್ತೆ ಅನ್ನೋದನ್ನು ಕೂಡ ಹೇಳ್ತೇನೆ. ಕೆಲವು ಮಾಯ್ಶ್ಚರೈಸರ್ಸು ಮೇಲ್ಗಡೆಯಿಂದ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಆದರೆ ಅದು ಒಳಗಡೆ ಹೋಗಿ ಚರ್ಮದ ಸೆಲ್ಸ್ ಒಳಗಡೆ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಡ್ರೈ ಅನಿಸ್ಬಿಡುತ್ತೆ. ಸೊ ಡಾಕ್ಟ್ರ್ ಹಚ್ಚಿದಾಗಷ್ಟೇ ಚೆನ್ನಾಗಿರುತ್ತೆ, ಆಮೇಲೆ ಮತ್ತೆ ಡ್ರೈ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅಂಥವರು ಮಾಯ್ಶ್ಚರೈಸರ್ ಸೆಲೆಕ್ಟ್ ಮಾಡುವಾಗ ಸೆರಮೈಡ್ಸು, ಹೈಲುರೋನಿಕ್ ಆ್ಯಸಿಡ್ಡು, ಆಕ್ವಾಪೋರಿನ್ಸು ಈ ಥರ ಇರುವಂತಹ ಮಾಯ್ಶ್ಚರೈಸರ್ ವೇರ್ ದ ಟೆಕ್ನಾಲಜಿಯಲ್ಲಿ ಸೆಲ್ಸ್ ಒಳಗೆ ಹೈಡ್ರೇಷನ್ ಸಿಗುವಂತಹ ಮಾಯ್ಶ್ಚರೈಸರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೂ ಇನ್ನೊಂದು ನಾವು ಯಾವಾಗಲೂ ಹೇಳೋದು ಒಂದು ಒಳ್ಳೆ ಸನ್ಸ್ಕ್ರೀನು. ಆದರೆ ಈ ಸನ್ಸ್ಕ್ರೀನ್ ಯೂಸ್ ಮಾಡುವಾಗ ಕೆಲವರಿಗೆ ಏನು ಅನಿಸುತ್ತೆ, ನಾನು ಸನ್ಸ್ಕ್ರೀನ್ ಹಚ್ಚಿದಾಗ ಮುಖ ಇನ್ನೂ ಡಲ್ ಆಗಿಬಿಡುತ್ತೆ, ಇನ್ನು ಡಾರ್ಕ್ ಸ್ಕಿನ್ನಲ್ಲಿ ಸನ್ಸ್ಕ್ರೀನ್ ಪ್ರಿಸ್ಕ್ರೈಬ್ ಮಾಡೋದೇ ಒಂದು ಟ್ರಿಕ್ಕು. ಬಿಕಾಸ್ ತುಂಬ ವೈಟ್ ಇರೋವಂಥ ಸನ್ಸ್ಕ್ರೀನ್ ಕೊಟ್ಟರೆ ವೈಟ್ ಕ್ಯಾಸ್ಟ್ ಬಂದುಬಿಡುತ್ತೆ. ಇನ್ನು ಕೆಲವರಿಗೆ ಸನ್ಸ್ಕ್ರೀನ್ ಹಚ್ಚಿ ಸ್ವಲ್ಪ ಹೊತ್ತಿಗೆ ಬೂದಿಯಾಗಿ ಕಾಣುತ್ತೆ, ಡಾಕ್ಟರ್ ನಂಗೆ ಇಷ್ಟ ಆಗಲ್ಲ ಸನ್ಸ್ಕ್ರೀನ್ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ತಾರೆ. ಸೊ ಅಂಥವರು ಲೋಷನ್ ಅಥವಾ ಜೆಲ್ ಬೇಸ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಹೈಲುರೋನಿಕ್ ಆ್ಯಸಿಡ್ಡು ಅಥವಾ ಸನ್ಸ್ಕ್ರೀನಲ್ಲಿ ಒಳ್ಳೆಯ ರೀತಿಯ ಕೆಲವು ಇಂಗ್ರೀಡಿಯೆಂಟ್ಸ್ ಇರ್ತವೆ, ಸೆರಮೈಡ್ಸ್ ಇರ್ಬೋದು, ಈ ಥರದ ಇಂಗ್ರೀಡಿಯೆಂಟ್ಸ್ ಇರೋವಂಥ ಸನ್ಸ್ಕ್ರೀನ್ನ ಕೊಡೋದ್ರಿಂದ ಅವ್ರ ಸ್ಕಿನ್ನಲ್ಲಿ ಹೈಡ್ರೇಷನ್ ಆಗಿ ಅದ್ರ ಜೊತೆ ಅವರ ಸನ್ಸ್ಕ್ರೀನ್ ಬೇಸ್ ಯಾವ ಥರ ಇದೆ, ಅದ್ರ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದ್ರ ಮೇಲೆ ಸನ್ಸ್ಕ್ರೀನ್ ಆರಿಸ್ಕೊಂಡು ಅವರು ಉಪಯೋಗಿಸ್ಬೇಕಾಗತ್ತೆ. ಆದರೆ ಟ್ರಸ್ಟ್ ಮೀ, ಯೂಸಿಂಗ್ ಅ ಗುಡ್ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ಸೊ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಆಯ್ತಲ್ಲ, ಅದು ಬಿಟ್ಟು ನಮ್ಮ ಚರ್ಮದ ಹೊಳಪನ್ನು ಕಾಂತಿಯುಕ್ತವಾಗಿ ಇಟ್ಕೊಳ್ಳೋದಕ್ಕೆ ಹಲವಾರು ಬೇರೆ ಫ್ಯಾಕ್ಟರ್ಸ್ ಕೂಡ ಇದ್ದಾವೆ. ಅಂದರೆ ಕೆಲವು ಸತಿ ಹೇಗಾಗಿರುತ್ತೆ ಅಂದರೆ ಕೆಲವು ಏರಿಯಾಸ್ ಟ್ಯಾನ್ ಆಗಿರುತ್ತೆ, ಮುಖದಲ್ಲಿ ಈ ಪೋರ್ಷನ್ ಮಾತ್ರ ಜಾಸ್ತಿ ಡಾರ್ಕ್ ಅಂತ ಹೇಳ್ತಾರೆ. ಅಂಥವರು ಟಿಪಿಕಲ್ ಆಗಿ ಡಿಹೈಡ್ರೇಟೆಡ್ ಸ್ಕಿನ್ ಇರುತ್ತೆ ಅವ್ರಿಗೆ. ಸೊ ಡಿಹೈಡ್ರೇಟೆಡ್ ಸ್ಕಿನ್ನನ್ನು ಇಂಪ್ರೂವ್ ಮಾಡೋದಕ್ಕೆ, ಸೊ ಓಲ್ಡರ್ ಸ್ಕಿನ್ ಸೆಲ್ಸ್ ಇದ್ದರೆ, ಅಂದರೆ ಹಳೆಯ ಚರ್ಮದ ಜೀವಕೋಶಗಳಿದ್ದರೆ ಅದು ಚರ್ಮದಲ್ಲಿ ನೀರಿನಂಶನ ಹಿಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿರೋದಿಲ್ಲ, ಅದರಿಂದ ತುಂಬ ಡ್ರೈ ಆಗಿರುತ್ತೆ. ಸೊ ಅದನ್ನು ಗೆಟಿಂಗ್ ರಿಡ್ ಆಫ್ ದೆಮ್ ಅಂದರೆ ಎಕ್ಸ್ಫೋಲಿಯೇಟಿಂಗ್ ಸೀರಮ್ಸ್ ಇರ್ಬೋದು, ಎಕ್ಸ್ಫೋಲಿಯೇಷನ್ ಟ್ರೀಟ್ಮೆಂಟ್ ಇರ್ಬೋದು, ಅಂಥದ್ದು ಮಾಡಿಕೊಂಡು ಅದ್ರ ಜೊತೆ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗೂ ಕೆಲವರಿಗೆ ಅನಿಮಿಯಾ ಇರುತ್ತೆ, ರಕ್ತಹೀನತೆ ಇದೆಯಾ, ರಕ್ತದಲ್ಲಿ ಏನಾದರೂ ಕೊರತೆಗಳಿದೆಯಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅದನ್ನು ನೋಡಿಕೊಂಡು ಅದನ್ನು ಸರಿ ಮಾಡಿಕೊಂಡು ಅದ್ರ ಜೊತೆಗೆ ನೀವು ರೆಗ್ಯುಲರ್ ಕ್ರೀಮ್ಸ್ನ ಯೂಸ್ ಮಾಡಬೇಕು. ಸೊ ಹೀಗೆ ಚರ್ಮ ಕಪ್ಪಾಗಿದ್ರೂ ಕೂಡ ಕಾಂತಿಯುಕ್ತವಾಗಿ ಇಟ್ಕೊಳ್ಬೋದು. ಸೊ ಚರ್ಮದ ಕಾಂತಿ ಬರೀ ಬಣ್ಣದ ಮೇಲೆ ಡಿಪೆಂಡೆಂಟ್ ಅಲ್ಲ, ಚರ್ಮದ ಆರೋಗ್ಯದ ಮೇಲೆ ಡಿಪೆಂಡೆಂಟ್ ಇದೆ. ಸೊ ನಿಮ್ಮ ಚರ್ಮನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಸೊ ಇದು ಕೆಲವು ಟಿಪ್ಸು. ಇನ್ನೂ ಏನಾದರೂ ಇಶ್ಯೂಸ್ ಇದ್ದರೆ ನನಗೆ DM ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಈ ವಿಡಿಯೋದಿಂದ ನಿಮಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಬೇರೆ ಯಾರಿಗಾದರೂ ಅನುಕೂಲ ಆಗ್ಬೋದು, ಇದರಿಂದ ಉಪಯೋಗ ಆಗ್ಬೋದು ಈ ಟಿಪ್ಸಿಂದ ಅಂತ ಅನಿಸಿದ್ರೆ ಅವರಿಗೆ ಶೇರ್ ಮಾಡಿ.